ಶ್ರೀನಿವಾಸನ್ DFO ಶ್ರೀನಿವಾಸ್ ಇವರು ಆಂಧ್ರ ಪ್ರದೇಶ ಈಸ್ಟ್ ಗೋದಾವರಿ ಜಿಲ್ಲೆಯಲ್ಲಿ ರಾಜಮಂಡ್ರಿ ಅಂತಕ್ಕಂಥದ್ದು ಸ್ಥಳದಲ್ಲಿ ಇವರು ಜನಿಸ್ತಾರೆ. ಸೆಪ್ಟೆಂಬರ್ 12ನೇ ತಾರೀಕು 1954ರಲ್ಲಿ ಇವರು ಜನಿಸ್ತಾರೆ. ಇವ್ರ ತಂದೆ ಅನಂತರಾವ್, ತಾಯಿ ಜಯಲಕ್ಷ್ಮಿ. ಇವ್ರಿಗೆ 4 ಜನ ಮಕ್ಕಳಿರ್ತಾರೆ. 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಮೊದಲನೇವನೇ ಶ್ರೀನಿವಾಸ್. ಈ ಶ್ರೀನಿವಾಸ್ ಚಿಕ್ಕ ಜೀವನವನ್ನು ಬೆಳೆದಿದ್ದೆಲ್ಲ ಬಾಲ್ಯ ಜೀವನ ಅವ್ರ ಅಜ್ಜಿ ಹತ್ರ. ಅಲ್ಲಿ ಕಾಮರಾಜಪೇಟೆ ಅಂತ ಇರುತ್ತೆ, ರಾಜಮಂಡ್ರಿ ಹತ್ರ ಕಾಮರಾಜಪೇಟೆ. ಆ ಕಾಮರಾಜಪೇಟೆನಲ್ಲಿ ಇವರು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಮಹಾನ್ ಬುದ್ಧಿವಂತನಾಗಿರ್ತಾನೆ ಯಾರು ಶ್ರೀನಿವಾಸ್. ಹೀಗಾಗಿ ಅಲ್ಲಿ ಅಭ್ಯಾಸ ಮಾಡ್ತಾ ಆ ಬಾಲ್ಯ ಜೀವನದಲ್ಲೇನೆ ಈತ ಗಾಂಧಿ ತತ್ವವಾದಿ ಮತ್ತು ವಿನೋಬಾ ಭಾವೆ ಅವರ ಜೀವನ ಚರಿತ್ರೆಯನ್ನು ಓದಿರ್ತಾನೆ. ಅದಕ್ಕಾಗಿ ಈತ ಮಾಸ್ಟರ್ ಡಿಗ್ರಿನಲ್ಲಿ ಲೈಫ್ ಸೈನ್ಸ್ ಸಬ್ಜೆಕ್ಟನ್ನು ತಗೊಂಡು ಗೋಲ್ಡ್ ಮೆಡಲ್ ತಗೋತಾರೆ. ಆಗ ಆಂಧ್ರ ಸರ್ಕಾರ, ಆಂಧ್ರ ಯೂನಿವರ್ಸಿಟಿನಲ್ಲಿ ಇವರು ಯಾವಾಗ ಗೋಲ್ಡ್ ಮೆಡಲ್ ತಗೋತಾರೆ, ತುಂಬ ಸುತ್ತಮುತ್ತ ತಾಲ್ಲೂಕೆಲ್ಲ ಹೆಚ್ಚು ಹೆಸರುವಾಸಿ ಆಗ್ತಾರೆ. ನಂತರ ಈತ ಏನು ಮಾಡ್ತಾನೆ, ಏನಾದ್ರು UPSC ಎಕ್ಸಾಮ್ ತಗೋಬೇಕು ಅಂತೇಳಿ ನಿರ್ಧರಿಸಿ UPSC ಎಕ್ಸಾಮ್ 1977ರಲ್ಲೇ ಕಟ್ತಾರೆ. ಅಲ್ಲಿ 1979ರಲ್ಲಿ ಇವರಿಗೆ DFO ಅಂದರೆ IFS ಆಗಿ ಉತ್ತೀರ್ಣರಾಗ್ತಾರೆ, ಉದ್ಯೋಗ ಸಿಗುತ್ತೆ. ಅಲ್ಲಿಂದ ಇವರು ತರಬೇತಿ ಎಲ್ಲ ಪಟ್ಟುಕೊಂಡು 1982ರಲ್ಲಿ ಇವರು ಕರ್ನಾಟಕ ಕ್ಯಾಡರ್ ಅಲ್ಲಿ ಚಾಮರಾಜನಗರ ಜಿಲ್ಲೆಗೆ ಇವರು ಪೋಸ್ಟಿಂಗ್ ಆಗ್ತಾರೆ DFO ಆಗಿ. ಅಲ್ಲಿ ಇವರು ಸತತವಾಗಿ ಅಲ್ಲಿ ಏನು ನಡೀತದೆ, ಪ್ರತಿಯೊಬ್ಬ ಫಾರೆಸ್ಟ್ ಪ್ರೀತಿ, ಮತ್ತು ಪ್ರತಿಯೊಬ್ಬರನ್ನು ಕೂಡ ಈತ ಸಹೋದರರ ಥರ ಕಾಣ್ತಿರ್ತಾರೆ. ಒಬ್ಬ ಸೆಕ್ಯೂರಿಟಿ, ಒಬ್ಬ ಫಾರೆಸ್ಟರ್ ವಾರ್ಡ್ ಆಗಲಿ ಅಥವಾ ಗಾರ್ಡ್ ಇರಲಿ, ಫಾರೆಸ್ಟರ್ ಇರಲಿ, ಎಲ್ಲರನ್ನೂ ಕೂಡ ಆತ್ಮೀಯತೆಯಿಂದ ಕಾಣ್ತಾನೆ. ಹಾಗಾಗಿ ಅವರು ನಮ್ಮ ದೇವರು ಅಂತೇಳಿ ಭಾವಿಸ್ತಾರೆ ಶ್ರೀನಿವಾಸ್ ಅವರಿಗೆ. ಹೀಗಿರುವಾಗ ಫಾರೆಸ್ಟಿನ ಎಲ್ಲ ಸ್ಥಳಗಳನ್ನು ಈತ ಸುತ್ತುವರೆದಾಗ ಕೆಲವು ಗಂಧದ ಮರಗಳು ತುಂಡಾಗಿರೋದನ್ನು ನೋಡ್ತಾನೆ, ಆನೆ ಸತ್ತೋಗಿರೋದನ್ನು ನೋಡ್ತಾನೆ. ಇಲ್ಲಿ ಏನೋ ನಡೀತಾ ಇದೆ ಅಂತೇಳಿ ಅಲ್ಲಿಂದ ಈತ ಪ್ರತಿನಿತ್ಯ ಇನ್ವೆಸ್ಟಿಗೇಷನ್ ಕಡೆ ಹೋಗ್ತಿರ್ತಾನೆ, ಮಾಹಿತಿ ಪಡಿತಾ ಇರ್ತಾನೆ. ಹೀಗೆ ಪಡೆಯುವಾಗ ಅಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಮಾಹಿತಿ ತಗೊಳ್ಳುವಾಗ ಒಂದು ದಿನ ಒಂದು ಮಾಹಿತಿ ಈ ಮುನಿಯಾ ಅಂತಕ್ಕಂಥವನಿಂದ ಹೊರಬೀಳ್ತದೆ. ಅದು ಏನು ಅಂದರೆ, ಅವನು ಈ ಕೆಲಸ ಎಲ್ಲ ಮಾಡ್ತಾರೆ, ಯಾರು ಈ ಗ್ಯಾಂಗಲ್ಲಿ ಯಾರೋ ಇದ್ದಾರೆ, ನಿಮಗೆಲ್ಲ ಪರಿಚಯ ಅಂತ ಹೇಳುವಾಗ, ಸರ್ ಅದೆಲ್ಲ ನಮಗೆ ಗೊತ್ತಿಲ್ಲ, ಬಟ್ ಕಾಡಲ್ಲಿರೋನು ವೀರಪ್ಪನ್ ಅಂತ, ಆತ ಕೂಸೆ ಮುನಿಸ್ವಾಮಿ ಮಗ, ಅವನು ಇಲ್ಲಿರೋ ಅಂಥ ವಿಚಾರ ನನಗೆ ಗೊತ್ತು, ಕಾಡಲ್ಲೇ ಇರ್ತಾನೆ, ಬರ್ತಾನೆ, ಆದರೆ ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾನೆ, ಯಾಕೆಂದರೆ ಅವನಿಗೆ ಅವಿದ್ಯಾವಂತ, ನಾನು ಓದಿದ್ದೀನಿ ಅಂತೇಳಿ ನಾನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಅವನ ಸಂಬಂಧಿಕನೇ ಆತ, ಯಾರು ಮುನಿಯಾ ಅನ್ನೋನು. ಹೀಗಾಗಿ ಸರಿ ಅಂತೇಳಿ ಇಬ್ಬರು ಹೋಗಿ ಅಲ್ಲಿ ಏನು ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ, ನಾವು ಮಜಾ ಮಾಡ್ಕೊಂಬರ್ತಾ ಇದ್ವಿ. ಇಲ್ಲಿ ಸಂಪರ್ಕ ಯಾಕೆ ಬೆಳೆದಿರುತ್ತೆ ಅಂದರೆ, ವೀರಪ್ಪನಿಗೆ ಸಂಪರ್ಕ ಈ ಕೊಳತ್ತೂರು MLA ಇರ್ತಾರೆ ತಮಿಳ್ನಾಡು, ಆತನ ಮೂಲಕ ಇವರು ಈ ಗಂಧವನ್ನು ಸ್ಮಗಲ್ ಮಾಡಿ ಕಳಿಸೋ ಅಂಥ ಮಾರಾಟಕ್ಕೆ ಆತ ಶಾಸಕ ಸಹಾಯ ಮಾಡಿರ್ತಾನೆ ವೀರಪ್ಪನಿಗೆ. ಅದೇ ರೀತಿ ಸಿದ್ದಾಪುರದಲ್ಲಿ ಸ್ಮಗಲರ್ಸನ್ನ ಪರಿಚಯ ಮಾಡಿಕೊಡ್ತಾನೆ ಯಾರು, ಆ ಕೊಳತ್ತೂರು ಶಾಸಕ. ಇದರಿಂದ ಇವನು ವೀರಪ್ಪನ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಬಂದಾಗ ಇವನು ದಂತವನ್ನು ಒಬ್ಬನೇ ಮೊದಲು ಏಕಕಾಲದಲ್ಲಿ ಒಬ್ಬೊಬ್ಬರೇ ತಗೊಂಡೋಗಿ ಮಾರ್ತಿರ್ತಾನೆ. ಆ ಸ್ಮಗಲರ್ಸ್ ಎಲ್ಲ ಪರಿಚಯ ಆಗ್ತದೆ. ಕೊನೆಗೆ ಅವನು ಎಲ್ಲ ಕಡೆ ಸುತ್ತಿಸಿ ಅವರು ಕುಡಿಸಿ ಹಿಂಗೆಲ್ಲ ಇರುವಾಗ ಅದನ್ನು ಮೊದಲು ಅವನು ಹಣ ಪಡೆಯೋದನ್ನು, ಯಾವಾಗ ಹಣ ಬರ್ತದೋ ಆವಾಗ ಇವನು ನೆಕ್ಸ್ಟ್ ಕಾಡಿಗೆ ಹೋಗ್ತಿರ್ತಾನೆ. ಒಂದು ದಿನ ಕೂಡ ಅವನು ಗೋಪಿನಾಥಮಲ್ಲಿ ಇರೋದಿಲ್ಲ. ಅವನ ಸ್ವಂತ ಊರು ಗೋಪಿನಾಥಂ. ಆ ಗೋಪಿನಾಥಮಲ್ಲಿ ಇರೋದಿಲ್ಲ. ಕಾಡಿಗೆ ಹೋದಾಗ ಬಂದ ತಕ್ಷಣ ಇವನು ಮುನಿಯನ್ನನ್ನು ಕರ್ಕೊಂಡು ಹೋಗ್ತಾನೆ. ಮುನಿಯಾ ಬೆಂಗಳೂರಿಗೆ ಹೋಗೋಣ ಬಾ. ಅದು ಹೆಂಗೆ ಅರ್ಲಿ ಮಾರ್ನಿಂಗ್ ಬರೋದು ಗೋಪಿನಾಥಮ್ಗೆ, ಅವ್ನು ಕರ್ಕೊಳ್ಳೋದು, ಯಾವುದೇ ಮಾಹಿತಿ ಇವನಿಗೆ ಕೊಡಂಗಿಲ್ಲ, ಯಾವ ವಿಷಯ ಹೆಚ್ಚು ಹೇಳಲ್ಲ. ಹೀಗಾಗಿ ಅವ್ನು ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಬಂದಾಗ ಏನಾಗ್ತದೆ, ಈ ಸಂಪಂಗಿ ಥಿಯೇಟರ್ ಪಕ್ಕದಲ್ಲಿ ಈ ಕೊಡಗಿನವರ ಲಾರ್ಡ್ಸ್ ಬಾರ್ ಅಂತ ಇದೆ. ಆ ಬಾರಲ್ಲಿ ಹಂದಿ ಮಾಂಸ ಹುರಿದದ್ದಂದ್ರೆ ಇವನಿಗೆ ತುಂಬ ಇಷ್ಟ. ಹೀಗಾಗಿ ಹಂದಿ ಮಾಂಸ ತಿನ್ನಕ್ಕೋಸ್ಕರನೇ ಅರ್ಧ ಇಷ್ಟಪಟ್ಟು ಬೆಂಗಳೂರಿಗೆ ಸುತ್ತಾನೆ. 1 ವಾರಗಳ ಕಾಲ ಮಿನಿಮಮ್ ಇರ್ತಾನೆ. ಎಲ್ಲ ಕಡೆ ಕ್ಯಾಬ್ರೆ, ಆ ಬ್ರಿಗೇಡ್ ರೋಡಲ್ಲಿ ಏನಿದಾವೆ ಎಲ್ಲ ಕ್ಯಾಬ್ರೆಗಳನ್ನು ಸುತ್ತಾನೆ. ಯಾಕೆಂದರೆ ಸ್ಮಗಲರ್ಗಳೆಲ್ಲ ತೋರಿಸಿರ್ತಾರೆ, ದುಡ್ಡು ಫ್ರೀಯಾಗಿ ಹೊಳೆ ಅಂತ ಹರಿತಾ ಇರ್ತದೆ. ಹೀಗಾಗಿ ಚೆನ್ನಾಗಿ ಸಂತೋಷ ಪಟ್ಕೊಂಡಿರ್ತಾರೆ. ಈಗಿರುವಾಗಲೇ ಇವನೇನು ಮಾಡ್ತಾನೆ, ಇದು ಯಾವಾಗ ಅವನ ಹತ್ರ ಬರುವಾಗ ಇವನ್ ವ್ಯವಹಾರನೂ ಜಾಸ್ತಿ ಆಗ್ತದೆ. ಅನೇಕ ಗುಂಪುಗಳಾಗಿ ಮಾಡ್ತಿರ್ತಾನೆ ಇವನು ವೀರಪ್ಪನ್. ಇವೊಂದು ಹೇಗಿರುತ್ತೆ ಅಂದರೆ, ಈ ಒಂದು ಗುಂಪು ಹಳ್ಳಿಯವ್ರನ್ನೆಲ್ಲ ಕರ್ಕೊಂಡು
ಹಳ್ಳಿಯವ್ರನ್ನೆಲ್ಲ ಎಲ್ಲ ಒಂದೊಂದು ಕಟ್ ಮಾಡೋರೇ ಒಂದು ಗ್ರೂಪು, ಕಟ್ ಮಾಡಿದ ಎಲ್ಲ ಪೀಸ್ಗಳು ಒಂದು ಹತ್ರ ಡಂಪ್ ಮಾಡೋರೇ ಒಂದು ಗ್ರೂಪು, ಅದನ್ನು ಸಾಗಾಟ ಮಾಡೋರೇ ಒಂದು ಗ್ರೂಪು. ಈ ಥರ ಶಿಸ್ತು ಪ್ರಕಾರವಾಗಿ ಮಾಡ್ತಿರ್ತಾನೆ. ದಂತಗಳು ಅಷ್ಟೇ. ಹೀಗಾಗಿ ಅವನು ತನ್ನ ವ್ಯವಹಾರವನ್ನು ಚೆನ್ನಾಗಿ ಕುದುರಿಸ್ಕೊಂಡಿರ್ತಾನೆ. ಹಣದ ಸಂಪಾದನೆ ಅವನಿಗೆ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇರ್ತದೆ. ಈಗ ಮುನಿಯ ಇವರೆಲ್ಲ ಬಂದು ಸಂತೋಷವಾಗಿ ಇದೇ ಥರ ಹಲವಾರು ತಿಂಗಳ ಕಾಲ ಇವರು ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ಆನೆಗಳು ಸತ್ತೋಗೋದನ್ನು DFO ಶ್ರೀನಿವಾಸ್ ನೋಡ್ತಾರೆ. ಯಾವುದೋ ಕೃತ್ಯ ನಡೀತಾ ಇದೆ, ಗಂಧದ ಮರಗಳು ಕಟ್ಟಾಗಿದ್ದಾವೆ, ಯಾರೋ ಇದರಲ್ಲಿ ಸ್ಮಗಲ್ಸ್ ಮಾಡ್ತಾ ಇದ್ದಾರೆ, ಇದಕ್ಕೆ ನಮ್ಮವರು ಯಾರೋ ವಾಚರ್ ವಾರ್ಡ್ಗಳು ಅಥವಾ ಫಾರೆಸ್ಟ್ರು ಸಹಾಯ ಮಾಡ್ತಿರ್ಬೋದು ಅಂತ ಈತ ಒಳ್ಳೊಳಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾನೆ. ಒಂದು ದಿನ ಮಾಹಿತಿ ಸಿಗುತ್ತೆ, ಅವನು ಮುನಿಯ ಹೇಳಿರ್ತಾನೆ ಬೆಂಗಳೂರಲ್ಲಿದ್ದಾನೆ ಈಗ ವೀರಪ್ಪನ್ ಅಂತ. ಇದರ ಮೂಲಕ ಇವರು ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಬಂದು ಇಲ್ಲಿ ಅರಣ್ಯ ಘಟಕದ SP ಇರ್ತಾರೆ, ಅವ್ರ ಕಚೇರಿಗೆ ಹೋಗಿ ಹೇಳ್ತಾರೆ, ಈ ಥರ ಇರೋದು ಮಾಹಿತಿ ಇದೆ, ಸ್ವಲ್ಪ ವಿಚಾರ ಮಾಡಿ ಅಂತ ಕೇಳ್ತಾರೆ. ಆಗೇನು ಮಾಡ್ತಾನೆ, DSP ಅರಣ್ಯ ಘಟಕದವರು ಇಬ್ಬರು ಕಾನ್ಸ್ಟೇಬಲ್, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ನಿಬ್ಬರನ್ನ ಕಳಿಸಿ ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲ ಗೊತ್ತು, ಯಾಕೆಂದ್ರೆ ಅಷ್ಟು ಖಚಿತ ಮಾಹಿತಿ ಇರುತ್ತೆ. ಇವಾಗ ಅವ್ರನ್ನ ಕರ್ಕೊಂಬರ್ತಾರೆ ಎಲ್ಲಿಗೆ, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ. ಇದೇ ವೇಳೆನಲ್ಲಿ ಸಾರ್ಕ್ ಸಮ್ಮೇಳನ ನಡೀತಾ ಇರ್ತದೆ. 1986 ಸಾರ್ಕ್ ಸಮ್ಮೇಳನ ಇರುತ್ತೆ. ಎಲ್ಲ ಪೊಲೀಸ್ ಆಫೀಸರ್ಸ್ ಎಲ್ಲ ತುಂಬ ಬ್ಯುಸಿ ಅಲ್ಲಿ. ಹೀಗಾಗಿ ಏನು ಮಾಡ್ತಾರೆ, ಯಾವುದೇ ಕೇಸ್ ದಾಖಲೆ ಮಾಡಲ್ಲ ಇವರು. ಅವನು ಕರ್ಕೊಂಬಂದು ಕೂರಿಸ್ತಾರೆ, ಎಲ್ಲ DSP ಆ್ಯಂಡ್ ಅರಣ್ಯ ಘಟಕ ಮಾತಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಹೀಗೆ ಎಲ್ಲ ತಿಳ್ಕೊಂಡು ಒಂದು ದಿನ ಯಾವಾಗ ಎಲ್ಲ ಆಫೀಸರ್ ಬ್ಯುಸಿ ಇರ್ತಾರೋ, ಇವ್ರಿಗೆ ಆ್ಯಕ್ಚುಲಿ ಅರಣ್ಯ ಘಟಕದ SP ಮತ್ತು DSPಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ. ಇವ್ರಿಗೆ ಇವನು ಕಳ್ಳನೋ ಸುಳ್ಳನೋ ಅಥವಾ ಇಷ್ಟೆಲ್ಲ ಮರ್ಡರ್ ಮಾಡಿರೋದೆಲ್ಲ ಶ್ರೀನಿವಾಸಕ್ಕೆ ಗೊತ್ತಿರುತ್ತೆ. ಅವನು ಏನು ಮಾಡ್ತಾನೆ ಎಲ್ಲ ಅವ್ರಿಗೆ ಗೊತ್ತು. ಇವ್ರಿಗೆ ಯಾವುದೋ ಒಂದು ಬಂದು ಇನ್ಫಾರ್ಮೇಷನ್ ಥರ ಇದಕ್ಕೆ ದಂತ ಮಾರ್ತಾನೇನೋ ಅನ್ನೋ ಒಂದು ಮಾಹಿತಿ ಅಷ್ಟೇ ಸ್ಟೇಷನ್ಗೆ ಗೊತ್ತಿರುತ್ತೆ. ಅದರಿಂದ ಇನ್ವೆಸ್ಟಿಗೇಷನ್ಗೆ ಬೆಟ್ಟಕ್ಕೆ ಕಳಿಸ್ಬೇಕು ಅಂತ ಇವ ಬಂದಿರೋದು ಕರ್ಕೊಂಡು ಹೋಗೋಕ್ಕೆ. ಇದೇ ವೇಳೆಯಲ್ಲಿ ಸಾರ್ಕ್ ಸಮಿಟ್ ಇತ್ತು. ಆ ಸಾರ್ಕಲ್ಲಿ ನಾನು ರಾಜೀವ್ ಗಾಂಧಿಯವರ ಮೇಯ್ನ್ ಎಸ್ಕಾಟ್ ಆಗಿದ್ದೆ 1986. ಯಾಕೆಂದರೆ ಇಂದಿರಾ ಗಾಂಧಿ ಅಸಾಸಿನೇಟ್ ಆಗಿತ್ತು 1984ಕ್ಕೆ. ಈಗ ಇಲ್ಲಿ ನಮಗೆ ಒಳ್ಳೆ ಆಫೀಸರ್ಗಳು ಬೇಕು ಅಂತೇಳಿ ನನ್ನ ಮತ್ತು ಭೀಮಯ್ಯ ಅಂತಕ್ಕಂಥ ಇಬ್ಬರನ್ನ 1 ತಿಂಗಳು ಮುಂಚೆನೇ ನಮ್ಮನ್ನು ವಿನ್ಸನ್ ಮ್ಯಾನರ್ ಹೋಟ್ಲಲ್ಲಿ ಇಟ್ಟರು. ಯಾಕೆಂದರೆ ನಾವು ಮನೆ ಕೂಡ ಹೋಗಂಗಿಲ್ಲ 15 ದಿನಗಳಲ್ಲಿ. ಆದ ನಂತರ ಮನೆ ಕೂಡ ಹೋಗ್ತಿರಲಿಲ್ಲ. ಎಲ್ಲರೂ ನಮ್ಮ ಮನೆಯೆಲ್ಲ ಅಂದರೆ SSBನವರೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಯಾಕೆಂದ್ರೆ ನಮ್ದು ಏನಾದ್ರು ಕ್ರೈಮ್ ಇದೆಯಾ ಇನ್ನೊಂದು ಈ ಥರ ಅದು ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾರೆ. ಆ ಟೈಮ್ನಲ್ಲಿ ಈವನ್ ಶಂಕರ್ ಬೀದಿರಿ ಅವ್ರನ್ನೂ ಗೇಟಿಂದ ಒಳಗೆ ಬಿಟ್ಟಿರಲಿಲ್ಲ, ಅಷ್ಟು ಟಫ್ ಇತ್ತು. ಇನ್ನೊಬ್ರು ಚಿಕ್ಕೋಡಿ MP ಇದ್ದರು, ಆತ ಮಿನಿಸ್ಟ್ರ್ ಇದ್ದ, ಆನಂದ್ ಅಂತ ಎಂತ ದೇವನ ಏನೋ ಅವ್ರ ಮಿನಿಸ್ಟ್ರು, ಅವ್ರನ್ನೂ ಒಳಗೆ ಬಿಡಲಿಲ್ಲ. ಸೊ ಹೀಗಾಗಿ ಅಷ್ಟು ಸ್ಟ್ರಿಕ್ಟ್ ಇತ್ತು. ನಾನು ಬಹು ಹತ್ತಿರದಿಂದ ಸಾರ್ಕ್ ಸಮ್ಮೇಳನವನ್ನು ವೀಕ್ಷಿಸಿದೆ. ಅಲ್ಲೇ ನಾನು MGRನ ಕೂಡ ನೋಡಿದ್ದು. MGR ಅವತ್ತಿನ ದಿನ ಬಂದು ರಾಜೀವ್ ಗಾಂಧಿಗೆ ಭೇಟಿಯಾದರು. ಆಮೇಲೆ ಶ್ರೀಲಂಕಾ ಪ್ರೆಸಿಡೆಂಟ್, ಅಮೇರಿಕ ಪ್ರತಿಯೊಬ್ಬರನ್ನ ನೋಡಿದ್ದೆ. ಇದು ಸಾರ್ಕ್ ಸಮ್ಮೇಳನ ಬ್ಯುಸಿಯಾಗಿ ಎಲ್ಲ ಜನರು ಕೂಡ, ಅಂದರೆ ಪೊಲೀಸ್ ಆಫೀಸರ್ಸು ತುಂಬ ಬ್ಯುಸಿಯಾಗಿದ್ದರು. ಈ ಬ್ಯುಸಿನಲ್ಲಿ ಇವರು ಯಾವುದೇ ಕೇಸ್ ದಾಖಲು ಮಾಡಲಿಲ್ಲ. ಸರಿ, DFO ಶ್ರೀನಿವಾಸ್ ಇದರ ಮೇಲೆ DSP ಮತ್ತು SP ಇಬ್ಬರು ಕೂಡ ಜೊತೆಗೆ ಸೇರಿಕೊಂಡು ಇವನ್ನ ಕರ್ಕೊಂಡು ವೀರಪ್ಪನ್ನ ಹೋಗ್ತಾರೆ. ಎಲ್ಲಿಗೆ? ಚಾಮರಾಜನಗರ ಜಿಲ್ಲೆಗೆ, ಅಲ್ಲಿ ಫಾರೆಸ್ಟ್ ಆಫೀಸ್ಗೆ, DFO ಕಚೇರಿ. ಅಲ್ಲಿ ಹೋದಾಗ ಬೂದಿ ಪಡಗ ಅಂತಕ್ಕಂಥ IB ಕರ್ಕೊಂಡು ಹೋಗ್ತಾರೆ. ಅಂದರೆ ಇದು ಗೆಸ್ಟ್ ಹೌಸ್. ಆ ಗೆಸ್ಟ್ ಹೌಸ್ ಯಾರಂದರೆ ರಾಜಮಹಾರಾಜರು ಬೇಟೆಗಂತ ಹೋದಾಗ ಅಲ್ಲಿ ತಂಗುದಾಣಕ್ಕಿರಲಿ ಅಂತೇಳಿ ಕಟ್ಟಿಸಿರ್ತಾರೆ. ಆ ಬೂದಿ ಪಡಗ ಗೆಸ್ಟ್ ಹೌಸಲ್ಲಿ ಈ ವೀರಪ್ಪನ ಇಡ್ತಾರೆ. ಅವತ್ತು ಆ ವೀರಪ್ಪನ ಇಟ್ಟಾಗ ಅವತ್ತು ನೈಟಲ್ಲಿ 2 ಕೈಗೆ ಅವನಿಗೆ ಕೊಳ ಹಾಕಿಬಿಟ್ಟು, ಕೈಕೊಳ, ಆ ಕಿಟಕಿಗೆ ಸರಪಳಿ ಹಾಕಿ ಕಟ್ಟಿಬಿಡ್ತಾರೆ. ಅವತ್ತು ಕಟ್ಟಿಬಿಟ್ಟಾಗ ಇವನಿಗೆ ಹಂಗೆ ಬಾಯಲ್ಲಿ ಗಂಜಿ ಅದು ಅನ್ನ ಹೆಂಗೆ ಅವನು ಯಾವುದೂ ಕೈಲಿ ತಿನ್ನಾಗಿಲ್ಲ, ಆ ಥರ ಮಾಡಿರ್ತಾರೆ. ಸರಿ, ಇದೇ ಟೈಮ್ನಲ್ಲಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಇವನು ಕೇಳ್ತಾರೆ ಇನ್ವೆಸ್ಟಿಗೇಷನ್ ಏನು ಇವನು ಏನೋ ಇಲ್ದಿದ್ದು ಪಲ್ದಿದ್ದು ಏನೋ ಸ್ವಲ್ಪ ಎಲ್ಲ ಸೇರಿಸಿ ಅವ್ರಿಗೆ ಹೇಳಿರ್ತಾನೆ. ಅದೇ ವೇಳೆಯಲ್ಲಿ ಆ ತಮಿಳ್ನಾಡು SP ಗಂಧ ಶೇಖರಣೆ, ಅಂದರೆ ಶೇಖರಣೆ ಮಾಡಿರೋದು, ಇವನು ಶೇಖರಣೆ ಮಾಡಿರೋ ಅಂಥ ಲಾಟ್ಗಳು ಆನೆದಂತ ಸೀಜ್ ಮಾಡಿದ್ದೀವಿ ಅಂತ ಬರ್ತದೆ, ಬನ್ನಿ ನೀವು ಅಂತ. ಇವನು ಮಾಹಿತಿ ಕೊಟ್ಟಿರ್ತಾನೆ, ಇಂಥ ಹತ್ರ ಇಟ್ಟಿದ್ದಾರೆ ಅಂತ. ಅವ್ರು ಹೇಳಿದಾಗ ಅಲ್ಲಿ ಹೋದರೆ ಇರುತ್ತೆ. ಇವನು ಬಿಟ್ಟೋಗ್ಬಿಡ್ತಾರೆ ಅವರು, ಯಾರನ್ನ? ವೀರಪ್ಪನ ಸರಪಳಿ 2 ಇಟ್ಟು ಇವ್ರು ಅರ್ಜೆಂಟಾಗಿ DFO ಶ್ರೀನಿವಾಸ ಅವರೆಲ್ಲ ಯಾರು ಹೋಗಿಬಿಡ್ತಾರೆ.
ಇಲ್ಲಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಆ ಗಾರ್ಡ್ ಇದ್ದಾಗ ಬೂದಿ ಪುಡಗ ಐವಿನಲ್ಲಿ ಅವ್ನು ಕೂತ್ಕೋತಾನೆ, ಬಹಳ ಚಾಣಾಕ್ಷ. ಕೊನೆಗೆ ಒಂದು 11 ಗಂಟೆ ಆಗ್ತದೆ. ನಂತರ ಹೇಳ್ತಾನೆ, ಅಣ್ಣ ವಿಪರೀತ ತಲೆನೋಯ್ತದೆ ಅಣ್ಣ, ದಯವಿಟ್ಟು ಕೊಬ್ಬರಿ ಎಣ್ಣೆ ಕೊಡಿ ಅಂತ ಕಿರ್ಚ್ಕೋತಾನೆ. ತಲೆನೋವು ತಾಳಕ್ಕಾಗಲ್ಲ. ಅವರು ಗಾರ್ಡ್ಗಳಲ್ವ, ಯಾರು ವಾಚ್ ಆ್ಯಂಡ್ ವಾರ್ಡ್ ಅವರು. ಸರಿ ಅಂತೇಳಿ ಅವನು ತೆಂಗಿನೆಣ್ಣೆ ತಗೊಂಬಂದು ಕೊಡ್ತಾರೆ. ಕೊಟ್ಟ ಮೇಲೆ ತಲೆಗೆ ಹಿಂಗೆ ಇಟ್ಕೊಂಡು ಹಿಂಗೆಲ್ಲ ಉಜ್ಕೋತಾನೆ. ಉಜ್ಕೊಂಡು ಕತ್ಲಲ್ವ, ಕೈಗೆಲ್ಲ ಹಿಂಗೆ ಬಳ್ಕೋತಾನೆ. ಆಮೇಲೆ ಅಣ್ಣ ತುಂಬ ಸುಸ್ತಾಗಿದ್ದೀನಿ, ನಾನು ಬದುಕಿನ ಇಲ್ಲೋ ಆ ಥರ ಟೈರ್ಡ್ ಆಗಿಬಿಟ್ಟಿದ್ದೀನಿ ಅಣ್ಣ, ವಿಪರೀತ ಅಂದ್ಕೊಂತಾನೆ. ಅವ್ನಿಗೇನೋ ಒಂದಿಷ್ಟು ಅನ್ನಗಿನ್ನ ಇವರೇ ಕುಡಿಸ್ತಾರೆ. ತಿಂದು ಹಂಗೆ ಮಲಗಿದಂಗೆ ಆ್ಯಕ್ಟ್ ಮಾಡ್ತಾನೆ. ಅವ್ರ ಗಾರ್ಡ್ಗಳೇನು ಮಾಡ್ತಾರೆ ಹೊತ್ತು ಎಲ್ಲ ಲಾರ್ಜ್ಗಳು ಹಾಕ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು, ಯಾರು ಇಲ್ವಲ್ಲ ಆಫೀಸರ್ಸು, ಕುಡಿದ್ಬಿಟ್ಟು ಅವರು ಮಲಗ್ತಾರೆ. ನೋಡ್ತಾನೆ ಇವನು ಮೆಲ್ಲ ಕೊಬ್ಬರಿನೆಲ್ಲ ಹಾಕಿದ್ನಲ್ಲ, ಒಂದೊಂದೇ ಬಿಚ್ತಾನೆ ಕೈಕೊಳ. ಬಿಚ್ಚಿದವನೇ ನೋಡ್ದಾನೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಯಾವಾಗ 1986. ಆ 86ರಲ್ಲಿ ಎಸ್ಕೇಪ್ ಆದವನು 18 ವರ್ಷಗಳ ಕಾಲ ಅವನು ಯಾರ ಕೈಗೂ ಸಿಗಲ್ಲ. ಅವನು ಹರಿಸಿದಂಥ ರಕ್ತದ ಕೋಡಿ ಯಾರು ಊಹೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವಾಗ ಹೋಗೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಎಲ್ಲ ಇವನು ನೋಡ್ಬಿಟ್ಟು ಆ ಫಾರೆಸ್ಟ್ನವ್ರು ಅವ್ನು ಮಲಗಿರ್ತಾರಲ್ಲ, ನೋಡ್ಕೊಂಡು ಹಂಗೆ ಹೋಗ್ತಾನೆ ತೆವಳ್ಕಂಡಿಗೆ. ಹೀಗಾಗಿ ವೀರಪ್ಪನ್ ಎಸ್ಕೇಪ್ ಆದ. ಗಾರ್ಡ್ಗಳು ಮಲಗಿದ್ರು, ಇವನು ತೆವಳ್ಕೊಂಡು ಹೋದ ತಕ್ಷಣ ಏನು ಮಾಡಿದ್ರು, ಅಲ್ಲೆಲ್ಲ ಗಂಧದ್ದು ಅವು ಇವು ಆದ ನಂತರ ನೋಡಿದ ನಂತರ ಅಲ್ಲಿ ಬೆಳಿಗ್ಗೆ ಇವ್ರಿಗೆ ಗೊತ್ತಾಯ್ತು ವೀರಪ್ಪನ್ ಎಸ್ಕೇಪ್ ಆಗಿದ್ದಾನಂತ. ಇದು ಎಲ್ಲ ಕಡೆ ಹರಡ್ತು, ಲೋಕಲ್ ಪೇಪರಿಂದ ಹಿಡಿದು ಅದು ವಿಧಾನಸೌಧಕ್ಕೆ ಹೊರಟೋಯ್ತು. ಕೊನೆಗೆ ಎಲ್ಲ ಮುಖಪುಟಗಳಲ್ಲಿ ಬಂತು, ಈ ಥರ ವೀರಪ್ಪನ್ ಹಿಂಗೆ ಕಾಡಿನಿಂದ ಬಂಧಿಸ್ಕೊಂಡು ಹೋಗಿದ್ರು, ಎಸ್ಕೇಪ್ ಆದ ಅಂತ. ಹಾಗಾಗಿ ಏನಾಗೋಯ್ತು, ಇವ್ರಿಗೊಂಥರ ಇದಾಗೋಯ್ತು. ಸರ್ಕಾರದ ಮಟ್ಟಕ್ಕೆ ಯಾವಾಗ ಹೋಯ್ತೋ, ಸರ್ಕಾರದ ವಿಧಾನಸಭೆನಲ್ಲೂ ಕೂಡ ಅದು ಪ್ರತಿಧ್ವನಿಸ್ತು, ವೀರಪ್ಪನ್ ಹಿಂಗೆ ಎಸ್ಕೇಪ್ ಆದ. ಯಾಕೆಂದ್ರೆ ಅವಾಗ ಅವನ ಕೊಲೆ ದಂತ ಈಗೆಲ್ಲ ಬಂದಿತ್ತು. ಯಾವಾಗ ಅವನು ಎಲ್ಲ ಬಂತೋ ಏನು ಪ್ರತಿಧ್ವನಿಸ್ತು ಅಂದರೆ, ನೀವು ಮಾಲ್ ರಿಕವರಿ ಆಗಬೇಕಾಗಿದ್ರೆ, ಪ್ರಾಪರ್ಟಿ ರಿಕವರಿಗೆ ಇವನು ಯಾಕೆ ಎಸ್ಕಾರ್ಟ್ ತಗೊಂಡು ಬಂಧಿಸಿ ಅವನು ಕರ್ಕೊಂಡು ಹೋಗ್ಲಿಲ್ಲ? ನೀವು ಹೆಂಗೆ ಹೋದ್ರಿ ನೀವು ಅವ್ರನ್ನ ಬಿಟ್ಟು, ಸೆಕ್ಯೂರಿಟಿ ಗಾರ್ಡ್ ಇಬ್ಬರಿಗೆ ಬಿಟ್ಟು, ಅಂದರೆ ಗಾರ್ಡ್ ವಾಚ್ ಆ್ಯಂಡ್ ವಾರ್ಡ್ ಗಾರ್ಡ್ಗಳಿಗೆ ಬಿಟ್ಟು ನೀವು ಹೆಂಗೆ ಹೋದ್ರಿ? ಕಾರಣ ಏನು? ಅದರ ಅರ್ಥ ಏನು? ಅಷ್ಟೆಲ್ಲ ಲೋಡ್ಗಟ್ಲೆ ಗಂಧ ದಂತ ಎಲ್ಲ ಸಿಕ್ಕಿದಾಗ ನೀವು ಇಬ್ಬರು ಹೋಗಕ್ಕೆ ಕಾರಣ ಏನು ನೀವು ಅಂತೇಳಿ ವೀರಪ್ಪನ ಮೇಲೆ ಅಲಿಗೇಷನ್ಸ್ ಬಂತು. ಕೊನೆಗೆ ಅಲ್ಲಿ ಒಂದು ತನಿಖೆಗೂ ಆದೇಶ ಆಗೋಯ್ತು. ತನಿಖೆಗೆ ಆದೇಶ ಆಯಿತು. ಕೊನೆಗೆ ಇವ್ರಿಗೆ ಏನು ಮಾಡಿದ್ರು, ಎಲ್ಲಿ ನೋಡಿದ್ರು ಅವನು ಎಸ್ಕೇಪ್ ಆಗೋದ ಅಂತೇಳಿ ಅವಮಾನ ಆಗೋಯ್ತು. ಇಷ್ಟು ಆನೆಸ್ಟ್ ಆಫೀಸರ್ಗೆ ಅವಮಾನ ಆಗೋಯ್ತು. ಯಾಕೆಂದರೆ ಒಂದು ಪೈಸನೂ ತಿನ್ನದಂಥ ವ್ಯಕ್ತಿ ಉಳಿದಂಥ ಶ್ರೀನಿವಾಸ್ಗೆ ಇಂಥ ಸ್ಥಿತಿ ಆಯ್ತಲ್ಲ ಅಂಥೇಳಿ ಕೊನೆಗೆ ಇವ್ರನ್ನ ತಗೊಂಡೋಗಿ ಚಿಕ್ಕಮಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಯಾವಾಗ 86ಅಲ್ಲಿ, ಅಂದರೆ 87ನಲ್ಲಿ, 1987 ಚಿಕ್ಕಮಂಗ್ಳೂರು ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿದ್ರು ಇವ್ರನ್ನ. ಎನ್ಕ್ವೈರಿ ಆಯಿತು. ಆ ಎನ್ಕ್ವೈರಿ ಆಗಿಬಿಟ್ಟು ಮುಂದೆ ಏನಾಯಿತು ಅಂದರೆ, ಇವ್ರದ್ದು ಅದು ಯಾರ ಮೇಲೂ ಅಪರಾಧ ಮಾಡಲಿಲ್ಲ. ಕೊನೆಗೆ ಯಾರು ಅದನ್ನು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ದಲೆ ಕೊನೆಗೆ ವಿಧಾನಸೌಧದಲ್ಲೇ ಕಡಿತ ಮಾಯ ಆಗೋಯ್ತು. ಇದು ವೀರಪ್ಪನ ಮೊದಲನೇ ನಡೆದ ಘಟನೆ. ಹೀಗಾಗಿ ಅವರು ಚಿಕ್ಕಮಂಗ್ಳೂರು ಸೇರಿಕೊಂಡ್ರು. ಯಾರು DFO. ಈಗ ಮುಂದೆ DFO ಪುನಃ ಹೆಂಗೆ ಫಾರೆಸ್ಟಿಗೆ ಬಂದರು ಅಂತ ನಾನು ಹೇಳ್ತೇನೆ.